ನೆಚ್ಚಿನ ಮಾಧ್ಯಮ ಸ್ನೇಹಿತರನ್ನ ಮತ್ತೊಮ್ಮೆ ಈ ತುರ್ತು ಮತ್ತು ವಿಶೇಷ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಚಾರವನ್ನು ತಾವೆಲ್ಲರೂ ಕೂಡ ನೆನ್ನಿನ ಕ್ಯಾಬಿನೆಟ್ ಮುಗಿದ ನಂತರ ತಗೊಂಡಂಥ ತೀರ್ಮಾನವನ್ನು ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಕೆಲವು ದೃಶ್ಯ ಮಾಧ್ಯಮಗಳು ನಿನ್ನೆ ರಾತ್ರಿಯಿಂದಲೇ ಅದನ್ನು ಬಿತ್ತರಿಸ್ತಾ ಇದ್ವು. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಲವಾರು ವರ್ಷಗಳಿಂದ ಮೈಸೂರು ಸಕ್ಕರೆ ಕಂಪನಿಗೆ ತುಂಬ ಅವಶ್ಯಕತೆ ಇರತಕ್ಕಂಥ ಬಾಯ್ಲಿಂಗ್ ಹೌಸ್ನ ನೆನ್ನಿನ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡೋದ್ರ ಮೂಲಕ ಮೈಸೂರು ಸಕ್ಕರೆ ಕಂಪನಿಯ ಎಲ್ಲ ರೀತಿಯ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಂತಿರ್ತಕ್ಕಂಥದ್ದನ್ನು ತಮಗೆಲ್ಲರ ಮೂಲಕ ಜಿಲ್ಲೆಯ ಜನತೆಗೆ ತಿಳಿಸಲಿಕ್ಕೆ ನಾವು ಇಚ್ಛೆಪಡ್ತೀವಿ. ಬಹಳ ಮುಖ್ಯವಾಗಿ ತಮಗೆಲ್ಲರೂ ಗೊತ್ತಿರೋ ಹಾಗೆ 21-22ನೇ ಸಾಲಿನಲ್ಲಿ ಸಕ್ಕರೆ ಕಾರ್ಖಾನೆ ಬಹುತೇಕ ಇದನ್ನ ಚಾಲನೆ ಮಾಡೋಕ್ಕಾಗಲ್ಲ, ಇದನ್ನ ಖಾಸಗೀಕರಣ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ವಾತಾವರಣ ಇದ್ದಂಥ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಗಾಡಿ ಮೆರವಣಿಗೆ ಮಾಡೋದ್ರ ಮೂಲಕ ನಮ್ಮ ಸರ್ಕಾರ ರಚನೆಯಾದ 15 ದಿನದೊಳಗಡೆ ಕಾರ್ಖಾನೆ ಪ್ರಾರಂಭ ಮಾಡ್ತೀವಿ ಅನ್ನುವಂಥದ್ದನ್ನು ಅವರು ಈ ಒಂದು ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಘೋಷಣೆ ಮಾಡಿದರು. ಆ ಪ್ರಕಾರ 23-24ರಲ್ಲಿ ನಮ್ಮ ಸರ್ಕಾರ ಬಂದ ನಂತರ 50 ಕೋಟಿ ದುಡಿಮೆ ಬಂಡವಾಳವನ್ನು ಕೊಡೋದ್ರ ಮೂಲಕ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣೀಭೂತರಾದರು. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಬಹಳ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಮ್ಮೆಲ್ಲ ಶಾಸಕರುಗಳು ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಇಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಅವತ್ತಿನ ದಿನನೇ ತಗೊಂಡ್ರು. ಅದಾದ ನಂತರ ತುಂಬಾ ಕಷ್ಟಕಾಲದಲ್ಲಿದ್ದಂಥ ನಮ್ಮ ಕಾರ್ಖಾನೆಯ ವಿದ್ಯುತ್ ಬಿಲ್ಲನ್ನ 53 ಕೋಟಿ ಮನ್ನಾ ಮಾಡೋದ್ರ ಮೂಲಕ ಮತ್ತೊಮ್ಮೆ ಸಕ್ಕರೆ ಕಾರ್ಖಾನೆ ನೆರವಿಗೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸಚಿವರು ಎಲ್ಲರೂ ಕೂಡ ಬಂದರು. ಆ ನಂತರ ಕಳೆದ ಹಂಗಾಮಿನಲ್ಲಿ 25-26ನೇ ಸಾಲಿನಲ್ಲಿ ದುಡಿಮೆ ಬಂಡವಾಳವಾಗಿ 10 ಕೋಟಿ ಕೊಡೋದ್ರ ಮೂಲಕ ಮತ್ತೊಮ್ಮೆ ಸಕ್ಕರೆ ಕಾರ್ಖಾನೆಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ರು. ಎಲ್ಲ ಸಂದರ್ಭದಲ್ಲೂ ಕೂಡ 24ನೇ ಇಸ್ವಿ ನವೆಂಬರ್ನಲ್ಲಿ ನಮಗೆ ಅನಿವಾರ್ಯವಾಗಿದೆ ಬಾಯ್ಲಿಂಗ್ ಹೌಸ್ ಅಂತಕ್ಕಂಥ ಮಾಹಿತಿಯನ್ನು ನಾವು ಸರ್ಕಾರದ ಗಮನಕ್ಕೆ ತಂದಿದ್ವಿ. ತದಾದ ನಂತರ ಕಳೆದ ಸಾಲಿನಲ್ಲಿ ನಾವು ಅದನ್ನು ಅಳವಡಿಸ್ಕೋಕೆ ಆಗಲಿಲ್ಲ. ಆ ನಂತರ ನಿನ್ನೆ ನಡೆದಂಥ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದನ್ನು ಅಳವಡಿಸಲಿಕ್ಕೆ 60 ಕೋಟಿಯನ್ನು ನಮ್ಮ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆಗಿದೆ. ಒಟ್ಟು 173.5 ಕೋಟಿ ಹಣವನ್ನು ಈ 2-2.5 ವರ್ಷಗಳಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆಗೆ ವಿವಿಧ ಹಂತದಲ್ಲಿ ನಮ್ಮ ಸರ್ಕಾರ ಸಹಕಾರಿ ಆಗಿರೋದನ್ನ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ. ಅದನ್ನು ನಾವೆಲ್ಲರೂ ಬಹಳ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮಂಡ್ಯ ಶುಗರ್ ಫ್ಯಾಕ್ಟರಿ ಇರ್ತಕ್ಕಂಥದ್ದು, ಜೊತೆಗೆ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಏನಿತ್ತು ಅದನ್ನು ವಿಶ್ವವಿದ್ಯಾನಿಲಯವಾಗಿ ನಮ್ಮ ಚಲುವರಾಯಸ್ವಾಮಿ ಅವರ, ನಮ್ಮ ನಾಯಕರಾದ ಚಲುವರಾಯಸ್ವಾಮಿ ಉಸ್ತುವಾರಿ ಸಚಿವರ ಶ್ರಮದಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲ ಶಾಸಕರು ಇವತ್ತಿನ ದಿನ ಅದು ಬಹಳ ಮುಖ್ಯವಾಗಿ ಭವಿಷ್ಯದಲ್ಲಿ ಒಂದು ಈ ಕೃಷಿ ಪ್ರಧಾನವಾದ ಈ ಮೈಸೂರು ಭಾಗಕ್ಕೆ ಒಂದು ಶಕ್ತಿಯಾಗಿ ನಿಲ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅಭಿನಂದಿಸಬೇಕು. ಜೊತೆಗೆ ಮೈಸೂರು ಸಕ್ಕರೆ ಕಾರ್ಖಾನೆ ಇದು ಮಂಡ್ಯ ಜಿಲ್ಲೆಯ ಜೀವನಾಡಿ. ಅದಕ್ಕಿಂತ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಏಕೈಕ ಸಕ್ಕರೆ ಕಾರ್ಖಾನೆ ಸರ್ಕಾರಿ ಸ್ವಾಮಿದ್ದು. ಮಂಡ್ಯ ಶುಗರ್ನಲ್ಲಿ ನಾವು ಪೇಮೆಂಟ್ ಮಾಡಿದ್ದೀವಿ ಅಂತಂದ್ರೆ ಇಡೀ ರಾಜ್ಯದ ಕಬ್ಬು ಬೆಳೆಗಾರ ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಖಾನೆಗಳು ಇನ್ನೂ ಯಾಕೆ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳುವಂತ ಪರಿಸ್ಥಿತಿ ಈ ಮುಂದೆ ಬರ್ತದೆ ಅನ್ನುವಂಥದ್ದನ್ನು ಹೇಳ್ತಾ, ಜೊತೆಗೆ ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳ ನಾಯಕತ್ವ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ನಮ್ಮ ಸರ್ಕಾರ 1 ಟನ್ಗೆ 50 ರೂಪಾಯಿಯನ್ನು ಕೊಡೋದ್ರ ಮೂಲಕ ನಾವು ರೈತರ ಜೊತೆಗಿದ್ದೀವಿ ರೈತರಿಗೆ ಅಂತ ಹೇಳಿದ್ದಾರೆ. ನಮ್ಮ ಮೈಶುಗರ್ ಕಾರ್ಖಾನೆಗೆ ಸರಬರಾಜು ಮಾಡಿದಂಥ ರೈತ ಬಂಧುಗಳಿಗೆ ಆದಷ್ಟು ಬೇಗ ಪರ್ ಟನ್ಗೆ 50 ರೂಪಾಯಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೀವಿ. ಮತ್ತೊಮ್ಮೆ ಜಿಲ್ಲೆಯ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಪರವಾಗಿ, ರೈತ ಬಂಧುಗಳ ಪರವಾಗಿ, ಕಾರ್ಮಿಕ ಬಂಧುಗಳ ಪರವಾಗಿ, ಮುಖ್ಯವಾಗಿ ಮೈಶುಗರ್ ಹಿತೈಷಿಗಳ ಪರವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವ್ರನ್ನ, ನಮ್ಮ ಸಕ್ಕರೆ ಸಚಿವರಾದ ನಮ್ಮ ಶಿವಾನಂದ ಪಾಟೀಲ್ರನ್ನ, ನಮ್ಮ ನೆಚ್ಚಿನ ನಾಯಕರು, ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ರೂವಾರಿಗಳಾದ ನಮ್ಮ ಚಲುವರಾಯಸ್ವಾಮಿ ಅವ್ರನ್ನ ಮತ್ತು ನಮ್ಮ ಎಲ್ಲ ಜಿಲ್ಲೆಯ ಶಾಸಕರುಗಳನ್ನ ನಾವೆಲ್ಲರೂ ಕೂಡ ಅಪಾರವಾಗಿ ಅಭಿನಂದಿಸ್ತೀವಿ. ಆದಷ್ಟು ಬೇಗ ಬಾಯ್ಲಿಂಗ್ ಹೌಸ್ನ ಅನುಷ್ಠಾನ ಮಾಡೋದ್ರ ಮೂಲಕ 26-27ರ ಹಂಗಾಮನ್ನ
ನಾವು ಬಹಳ ಯಶಸ್ವಿಯಾಗಿ ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥದ್ದನ್ನು ತಮ್ಗೆಲ್ಲರೂ ಕೂಡ ಹೇಳ್ತಾ ಮತ್ತೊಮ್ಮೆ ಈ ಒಂದು ತುರ್ತು ಪತ್ರಿಕಾಗೋಷ್ಠಿಗೆ ಆಗಮಿಸಿರತಕ್ಕಂಥ ತಮಗೂ ಕೂಡ ನಾನು ನಮ್ಮ ನಾಯಕರುಗಳ ಪರವಾಗಿ ಅಪಾರವಾದ ಕೃತಜ್ಞತೆಯನ್ನ ಸಲ್ಲಿಸ್ತಾ ಈ ಪತ್ರಿಕಾಗೋಷ್ಠಿಗೆ ವಿರಾಮ ಹೇಳಲಿಕ್ಕೆ ಬಯಸ್ತೀವಿ. ಏನಾದರೂ ಪ್ರಶ್ನೆ ಇದ್ದರೆ ದಯಮಾಡಿ ಮಾಧ್ಯಮ ಸ್ನೇಹಿತರು ಕೇಳಬೇಕು ಅಂತ ವಿನಂತಿ ಮಾಡ್ತೇನೆ.